ನಮಸ್ಕಾರ ನಮಸ್ಕಾರ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ. ಭಾನುವಾರ ಇವತ್ತು ಎಲ್ಲ ಮನೇಲಿ ಇದ್ಕೊಂಡು ಆರಾಮಾಗಿ ರೆಸ್ಟ್ ತಗೊಳ್ತಾ ಇದ್ದೀರಾ. ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ಲ ನಿಮಗೆ. ಜಸ್ಟ್ ವಾಂಟೆಡ್ ಟು ಗಿವ್ ಸಮ್ ಎಂಟರ್ಟೈನ್ಮೆಂಟ್ಗಿಂತ ಒಂದಷ್ಟು ಮಾಹಿತಿಗಳನ್ನ ನಿಮಗೋಸ್ಕರ ಕೊಡೋಣ ಅಂತ. ಇವತ್ತು ಸಂಡೇ, ಮನೇಲೆಲ್ಲ ಆರಾಮಾಗಿರ್ತೀರಾ ಫ್ಯಾಮಿಲಿ ಜೊತೆ. ಬಟ್ ಸ್ಟಿಲ್ ರಾಜ್ಯದಲ್ಲಿ ಏನಾಗ್ತಾ ಇದೆ, ನಾವು ಯಾರ ಕೈಗೆ ಅಧಿಕಾರ ಕೊಟ್ಟಿದ್ದೀವಿ, ಕೆಲಸ ಮಾಡುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ. ಕಳೆದ ಒಂದು ತಿಂಗಳಲ್ಲಿ ಸೀರೀಸ್ ಆಫ್ ಇನ್ಸ್ಪೆಕ್ಟರ್ಸ್, ಪೊಲೀಸ್ ಇನ್ಸ್ಪೆಕ್ಟರ್ಗಳು ನಾನಾ ಕ್ರೈಮ್ಗಳನ್ನ ಮಾಡುತ್ತಾ ತಗಲಾಕೊಂಡಿದ್ದನ್ನು ನಾವು ನೋಡಿದ್ವಿ. ಮತ್ತೊಂದ್ಸರಿ ಬ್ರೀಫ್ ಮಾಡ್ಬಿಡ್ತೀನಿ. ಕಳೆದ ಒಂದು ತಿಂಗಳಲ್ಲಿ ಒಂದು ಚಿಕ್ಕಮೇ ಒಂದು ಬೆಂಗಳೂರಿನ, ಎಲ್ಲ ಬೆಂಗಳೂರವರೇ, ಮೋಸ್ಟ್ ಆಫ್ ದೆಮ್ ಆರ್ ಬೆಂಗಳೂರಿನ ಸೂರ್ಯನಗರ ಇನ್ಸ್ಪೆಕ್ಟ್ರು ಎಂಟಿಗೆ 2 kg ಚಿನ್ನ ಮಾಡಿಕೊಟ್ಟನು. ಚಾಮರಾಜಪೇಟೆ ಮಂಜಾ ಡ್ರಗ್ಸ್ ಮಾರ್ಕೊಂಡು 11 ಜನ ಸಿಕ್ಕಾಕೊಂಡಿದ್ದು. ಅಲ್ಸೂರ್ ಗೇಟು ಮತ್ತೆ ಕೋರ್ಮಂಗ್ಲ 2 ಗಂಟೆ 3 ಗಂಟೆವರೆಗೂ ಪಬ್ಬು ಬಾರ್ಗಳನ್ನ ಓಪನ್ ಮಾಡಿಸಿ ತಿಂಗಳಿಗೆ 1 ಕೋಟಿ ವಸೂಲಿ ಮಾಡಿ 2 ಸಸ್ಪೆಂಡು. ಇನ್ನ ಕೊಡಗೇಳಿ ಮುತ್ತು ರಿಯಲ್ ಎಸ್ಟೇಟು ಎಸ್ಕೇಪು, ಯಾವ ಸಸ್ಪೆಂಡು ಆಗಿಲ್ಲ. ದೆನ್ ಕಮಿಂಗ್ ಸ್ಟ್ರೇಟ್ ಟು DJ ಹಳ್ಳಿ, ಗೊತ್ತಲ್ವಾ ನಿಮ್ಗೆ? DJ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಲಾಡಿ ವಿಚ್ ಹಾಕೊಂಡು ತಗಲಾಕೊಂಡ. ಸೊ ಇಷ್ಟೆಲ್ಲ ಆದ್ಮೇಲೆ ಈಗ ಇದು ಟೋಟಲಿ ಇನ್ಸ್ಪೆಕ್ಟರ್ಗಳು ಸಿಕ್ಕಾಕೊಂಡಿದ್ದು ಸೀರೀಸ್. ಈಗ ಇನ್ಸ್ಪೆಕ್ಟರ್ಗಳು ಸೀರೀಸ್ ಮುಗ್ದಿದೆ. ಈಗ ಸಿಕ್ಕಾಕೊಂತಾರಲ್ಲ ಕಾನ್ಸ್ಟೇಬಲ್ಗಳು, ಹೆಡ್ ಕಾನ್ಸ್ಟೇಬಲ್ಗಳು. ಈಗ ಇನ್ಸ್ಪೆಕ್ಟರ್ಗಳದ್ದು ಒಂದು ಲೆವೆಲ್ ಆಯ್ತು ಅಂತಂದ್ರೆ ಈಗ ಕಾನ್ಸ್ಟೇಬಲ್ಗಳು ಸಿಕ್ಕಾಕೊಂತವ್ರೆ. ಈಗ ನೀವು ನೋಡಿದ್ರೆ ATM ರಾಬರಿನಲ್ಲಿ ಸುಮಾರು 7 ಲಕ್ಷ ರಾಬರಿನಲ್ಲಿ ಗೋವಿಂದರಾಜನಗರ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ತಗಲಾಕೊಂಡಿದ್ದನ್ನ ನೀವೆಲ್ಲ ನೋಡಿದಿರ. ಅರೆಸ್ಟು ಆಗಿದ್ದಾನೆ. ಬಟ್ ಇವತ್ತು ಇನ್ನೋವಾ ಪೊಲೀಸ್ ಕಾನ್ಸ್ಟೇಬಲ್ ತಗಲಾಕೊಂಡಿದ್ದಾನೆ. ಅದು ಏನಕ್ಕೆ ಅಂತ ಕೇಳ್ತೀರಾ? ಯು ವಿಲ್ ಬಿ ಸರ್ಪ್ರೈಸ್ಡ್. ಮಾಲೂರು ಗ್ರಾಮಾಂತರ ಠಾಣೆಯ ಮಾಲೂರು ರೂರಲ್ ಪೊಲೀಸ್ ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ ಚಲಪತಿ ತಗಲಾಕೋಣೆ. ಏನಕ್ಕೆ ತಗಲಾಕೋಣ ಅನ್ಕೊಂಡಿದ್ದೀರಾ? ಒನ್ಸ್ ಅಗೈನ್ ದರೋಡೆ. ಏನಕ್ಕೆ ಅಂತಂದ್ರೆ ಈ ಮಾಲೂರಿನ ಹೆಡ್ ಕಾನ್ಸ್ಟೇಬಲ್ ಚಲಪತಿ ಇದನ್ನಲ್ಲ, ಅವನು ಮತ್ತೆ ಇನ್ನೊಂದಷ್ಟು ಗ್ಯಾಂಗು, ಇವರೆಲ್ಲ ಮಫ್ತಿ ಹಾಕೊಂಡು ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲೂ ನಾವು ಕ್ರೈಮೋರು ಅನ್ಕೊಂಡು ರೈಲ್ ಬಿಟ್ಕೊಂಡು ಈ ದರಿದ್ರನ ಮಕ್ಕಳೇ ಕ್ರೈಮ್ ಮಾಡೋ ಅಂತ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಕಾರಣ ಯಾಕೆ ಅಂತಂದ್ರೆ ATM ರಾಬರಿ ಮಾಡಿದಂತ ಅಣ್ಣಪ್ಪ ನಾಯಕ ಒನ್ಸ್ ಅಗೇನ್ ಕ್ರೈಮ್ ಡ್ಯೂಟಿ ಮಾಡ್ತಾ ಇದ್ದಂತೆ. ಕ್ರೈಮ್ ಡ್ಯೂಟಿ ಅನ್ನೋದಕ್ಕಿಂತ ಕ್ರೈಮೇ ಮಾಡ್ತಾ ಇದ್ದ ಅಂತ ನನಗನ್ಸುತ್ತೆ. ಈಗ ಮಾಲೂರಿನ ಚಲಪತಿ ಅನ್ನೋನು ನೆನ್ನೆ ಅರೆಸ್ಟ್ ಆಗಿದ್ದಾನೆ. ಕೋರ್ಮಂಗ್ಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ಕೋರ್ಮಂಗ್ಲದಲ್ಲಿ ಕಾಲ್ ಸೆಂಟ್ರಲ್ ಕೆಲಸ ಮಾಡ್ತಾ ಇದ್ದಂತ 4 ಜನ ಕಾಲ್ ಸೆಂಟ್ರಲ್ ಕೆಲಸ ಮಾಡ್ತಾ ಇದ್ದವ್ರನ್ನ ಇದೇ ಮಾಲೂರಿನ ರೂರಲ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಚಲಪತಿ ಮತ್ತೆ ಇನ್ನೊಂದಷ್ಟು 4 ಜನ ಕೋರ್ಮಂಗ್ಲಾಗ ಹೋಗಿ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು, ಇವನ್ ಚಲಪತಿ ಹೆಡ್ ಕಾನ್ಸ್ಟೇಬಲ್ ಚಲಪತಿ ಹೆಡ್ ಕಾನ್ಸ್ಟೇಬಲ್ ಈ ಎಲ್ಲಾರನ್ನು ಕರ್ಕೊಂಡು ಕೋರಮಂಗಲದ ಕಾಲ್ ಸೆಂಟರ್ಗೆ ಹೋಗಿ 4 ಜನನ ಪೊಲೀಸರು ಅಂತ ಹೇಳಿ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ. ಕೋರಮಂಗಲದ ಕಾಲ್ ಸೆಂಟರ್ ಅಲ್ಲಿ ಕಿಡ್ನಾಪ್ ಮಾಡೋನ್ ಯಾರು ಅನ್ಕೊಂಡಿದ್ದೀರಾ? ಒನ್ಸ್ ಅಗೈನ್ ಮಾಲೂರು ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಚಲಪತಿ. ಈ ಪೊಲೀಸ್ ಅವರೇ ಕಳ್ಳರಾಗ್ಬಿಟ್ಟವ್ರಲ್ಲ ಗುರು, ಏನ್ ಮಾಡ್ತೀರಾ? ಆಮೇಲೆ ಎತ್ತಾಕೊಂಡು 4 ಜನ ಡಿಜಿಟಲ್ ಅರೆಸ್ಟ್ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವ್ರಿಗೆ ಪೋಸ್ಟ್ ಕೊಟ್ಟು 6 ಜನನು ಪೊಲೀಸ್ ಯೂನಿಫಾರ್ಮ್ ಅಲ್ಲಿ, ಇವನು ಚಲಪತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಹೆಡ್ ಕಾನ್ಸ್ಟೇಬಲ್ ಎತ್ತಾಕೊಂಡು ಮಾಲೂರಿನ ಒಂದು ಕಾಲೇಜಲ್ಲಿ ಹೋಗಿ ಇವ್ರನ್ನ ಕಟ್ಟಾಕಿ ಅವ್ರ ಅಕೌಂಟ್ಗಳಲ್ಲಿ ಇದ್ದಂತ 19 ಲಕ್ಷ ರೂಪಾಯಿ 18.9 lakhs ಹಣವನ್ನ
ದರೋಡೆ ಮಾಡ್ತಾರೆ. ದರೋಡೆ ಮಾಡಿ ಕಿಡ್ನಾಪ್ ಮಾಡಿ ಅವರನ್ನ ಹೆದರಿಸಿ ಬೆದರಿಸಿ ಮಾಡೋನ್ ಯಾರು? ಒನ್ಸ್ ಅಗೇನ್ ಕರ್ನಾಟಕ ಪೊಲೀಸ್ ಹೆಮ್ಮೆ ಪಡುವಂತ ದಿವಸ ರೀ ಇದು. ಹೆಮ್ಮೆ ಪಡಲೇಬೇಕು. ಯಾಕೆ ಅಂತಂದ್ರೆ ನೆನ್ನೆ ನೋಡಿದ್ರೆ 7 ಕೋಟಿ ರೂಪಾಯಿ ATM ರಾಬರಿನಲ್ಲಿ ಗೋವಿಂದರಾಜನಗರದ ಅಣ್ಣಪ್ಪ ನಾಯಕ ತಗಲಾಕಂಡ. ಇವತ್ತು ಕಾಲ್ ಸೆಂಟರ್ ಉದ್ಯೋಗಿಗಳನ್ನ 4 ಜನರನ್ನ ಕಿಡ್ನಾಪ್ ಕೇಸಲ್ಲಿ ಮಾಲೂರು ಗ್ರಾಮಾಂತರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಚಲಪತಿ ತಗಲಾಕಣವನೆ. ಏನ್ರೋ ಬಂದಿದೆ ನಿಮ್ಗೆ ಪೊಲೀಸ್ ಇಲಾಖೆಯವರಿಗೆ? ಮಾನ ಮರ್ಯಾದೆ ಇಲ್ವೇನ್ರೋ ನಿಮ್ಗೆ? ಯಾರಾದ್ರೂ ಜನರ ಮೇಲೆ ಸುಳ್ ಕೇಸ್ ಹಾಕೋದು, ರೌಡಿ ಶೀಟರ್ ಓಪನ್ ಮಾಡೋದು, ಗೂಂಡಾ ಆಕ್ಟ್ ಹಾಕೋದು, ಅವ್ರನ್ನ ಗಡೀಪಾರ್ ಮಾಡೋದು, ನಿಮ್ಮನ್ನ ಎಲ್ಲ ತಗೊಂಡೋಗಿ ಬಿಸಾಕ್ಬೇಕು. ತಗೊಂಡೋಗ್ಬಿಟ್ಟು ಒಂದು ಹೊಸ ಕಾನೂನು ಮಾಡಿ ಅವ್ರನ್ನ ತಗೊಂಡೋಗಿ ಅರೇಬಿಯನ್ ಸೀಗೆ ಬಿಸಾಕಬೇಕು ಅಂತ ನನಗನ್ನಿಸ್ತಾ ಇದೆ. ಕ್ಯಾನ್ ಯು ಜಸ್ಟ್ ಬಿಲೀವ್? ಸಾಲು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಕ್ರೈಮ್ ಮಾಡಿ ಸಸ್ಪೆಂಡ್ ಆದ್ರೆ ಈಗ ಸಾಲು ಪೊಲೀಸ್ ಕಾನ್ಸ್ಟೇಬಲ್ಗಳು ಒಬ್ಬ ATM ರಾಬರಿ ಮಾಡ್ತಾನೆ, ಇನ್ನೊಬ್ಬ ಕಿಡ್ನಾಪ್ ಮಾಡಿ 20 ಲಕ್ಷ ದೆಪ್ತಾನೆ. ಏನ್ರೋ ಬಂದಿರೋದು ನಿಮ್ಗೆ? ಕ್ಯಾನ್ ಯು ಜಸ್ಟ್ ಬಿಲೀವ್? ಯಾರ ಕೈಯಲ್ಲಿ ನಾವು ಪೊಲೀಸ್ ಇಲಾಖೆನ ಕೊಟ್ಟಿದ್ದೀವಿ ಅಂತ ಯೋಚನೆ ಮಾಡ್ಬೇಕಲ್ಲ. ಆಮೇಲೆ ಇನ್ನೊಂದು ಹೊಸ ವಿಚಾರ ಏನು ಅಂತಂದ್ರೆ ಆ ATM ರಾಬರಿ ಮಾಡಿದ ಕಂಪನಿ ಇದೆಯಲ್ಲ, ಆ ಕಂಪನಿನ ಬ್ಯಾನ್ ಮಾಡಿ ಅಂತ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ರೆಕಮೆಂಡ್ ಮಾಡಿದಾರಂತೆ. ಅಲ್ರಿ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ, ಆ ATM ಕಂಪನಿನ ಬ್ಯಾನ್ ಮಾಡಿಸ್ಬಿಡಿ. ಓಕೆ, ಸರ್ವಿಸ್ ಇಂದ ನಿಮ್ಮ ಪೊಲೀಸ್ ಸಾಲು ಪೊಲೀಸ್ ಕಾನ್ಸ್ಟೇಬಲ್ಗಳು ಇನ್ಸ್ಪೆಕ್ಟರ್ ಸಿಕ್ಕಾಕಂತಾರಲ್ಲ, ಹಂಗಾರೆ ನಿಮ್ ಪೊಲೀಸ್ ಇಲಾಖೆನೂ ಬ್ಯಾನ್ ಮಾಡೋಣ? ಎಂತ ದರಿದ್ರ ಮನಸ್ಥಿತಿ ಇರುವಂತ ಪೊಲೀಸ್ಗಳವರು, ಆ ಪೊಲೀಸ್ ಡಿಪಾರ್ಟ್ಮೆಂಟ್, ನೀವೆಲ್ಲ ಕಳ್ರೆ ನೀವು. ಜನಗಳಿಗೆ ಇಷ್ಟ ದಿನ ಗೊತ್ತಾಗ್ತಾ ಇರ್ಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ. ಕಾರ್ ಯಾರು ಕೊಡ್ಸಿದ್ದು ಸರ್? ಯಾವನ್ ಗೊತ್ತಪ್ಪ, ಕೇಳ್ಕೊಡ್ರ ನಮ್ಗೆ ಏನಾಗ್ಬೇಕಾಯ್ತು. ಅಲ್ಲ ಸಾಲು ಪೊಲೀಸರು. ವಾಟ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ಹೋಮ್ ಮಿನಿಸ್ಟರ್? ಅಲ್ರಿ, ಪೊಲೀಸರು ಸಮಾಜದ ರಕ್ಷಣೆ ಮಾಡ್ಲಿ ಅಂತ ಪೊಲೀಸ್ ಯೂನಿಫಾರ್ಮ್ ಕೊಟ್ಟು ಎಲ್ಲ ಮಾಡಿದ್ರೆ ಇವರೇ ATM ನ ರಾಬರಿ ಮಾಡ್ತಾರೆ, ಇವನೇ ಕಿಡ್ನಾಪ್ ಮಾಡ್ತಾನೆ. ಕೋರಮಂಗಲದಲ್ಲಿ 4 ಜನ ಕಾಲ್ ಸೆಂಟರ್ ಉದ್ಯೋಗಿಗಳನ್ನ ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಹೋದನು ಕೂಡ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಚಲಪತಿ ಅಂತೆ. ಅವನು ಮತ್ತೆ ಇನ್ನೋರೆಲ್ಲ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಅವ್ರ ಅಷ್ಟು ಜನನ 4 ಜನನ ಎತ್ತಾಕೊಂಡು ಹೋಗಿ ಮಾಲೂರಲ್ಲಿ ಕಾಲೇಜಲ್ಲಿ ಕಟ್ಟಾಕಿ 19 ಲಕ್ಷ ಇಸ್ಕೊಂಡಿದ್ದಾರೆ. ಎಂತ ಬೇವರ್ಸಿ ನನ್ನ ಮಕ್ಕಳು, ಎಂತ ಬೇವರ್ಸಿಗಳು ಈ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ. ಏನ್ ಹೇಳ್ಬೇಕು? ಹೋಮ್ ಮಿನಿಸ್ಟರ್ ಏನ್ ಹೇಳ್ತಾರೆ? ಏನ್ರೇ ಇದು ಪೊಲೀಸ್ ಇಲಾಖೆನ ಕಳ್ರ ಇಲಾಖೆನ? ವಿ ವಾಂಟೆಡ್ ಟು ನೋ, ಕರ್ನಾಟಕ ವಾಂಟ್ಸ್ ಟು ನೋ. ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಕಳ್ಳರು, ದರೋಡೆಕೋರರು, ಓಕೆ, ಕೊಲೆಗಾರರು, ಕಿಡ್ನಾಪರ್ಸು, ರೇಪಿಸ್ಟ್ಗಳು. ಅವನು DJ ಹಳ್ಳಿ ಅವನು ಲಾಡಿ ಬೀಸ್ತಾನೆ, ಅವನ ರೇಪಿಸ್ಟ್ ಅಂತ ಕರೀತಾರೆ. ಏನಂತ ಕರಿಬೇಕು? ಮತ್ತೆ ಇವ್ರನ್ನೆಲ್ಲ ಯಾವ ರೌಡಿ ಶೀಟರ್ ಓಪನ್ ಮಾಡ್ತೀರಾ? ಯಾವ ಗೂಂಡಾ ಆಕ್ಟ್ ಹಾಕ್ತೀರಾ? ಯಾವ ಗಡೀಪಾರ್ ಮಾಡ್ತೀರಾ? ಪೊಲೀಸ್ ಇಲಾಖೆ ನಮಗ್ ತಿಳಿಸ್ಬೇಕು ಅಲ್ರಿ. ಪ್ರತಿ 99% ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಪೊಲೀಸ್ ಕಾನ್ಸ್ಟೇಬಲ್ಸೇ ಆಗಿರ್ಬೋದು, ಪೊಲೀಸರೇ ಆಗಿರ್ಬೋದು, ನಾವು ದೇ ಹ್ಯಾವ್ ಬಿಕಮ್ ಕ್ರಿಮಿನಲ್ ಮನಸ್ಥಿತಿ. ರಾಬರಿ ಮಾಡ್ತಾರೆ ಪೊಲೀಸರು, 7 ಕೋಟಿ ಕಿಡ್ನಾಪ್ ಮಾಡ್ತಾರೆ. ಮಾಲೂರಿನ ಚಲಪತಿ ಲಾಡಿ ಬೀಸ್ತಾನೆ, DJ ಹಳ್ಳಿ ಸುನೀಲ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾನೆ, ಸೂರ್ಯನಗರ ಸಂಜೀವ ಡ್ರಗ್ಸ್ ಮಾಡ್ತಾನೆ, ಚಾಮರಾಜಪೇಟೆ ಮಂಜ, ಆಮೇಲೆ 2 ಗಂಟೆ ರಾತ್ರಿವರೆಗೂ ಪಬ್ಬು ಬಾರ್ಗಳನ್ನ ಓಪನ್ ಮಾಡಿಸ್ತಾನೆ. ಹನುಮಂತ ಭಜಂತ್ರಿ ಅಲ್ಸೂರ್ ಗೇಟ್ ಪೊಲೀಸವನು, ಆಮೇಲೆ ಇವನ್ ಯಾರು ಕೋರಮಂಗಲದವನು. ಇವಾಗ ಬೆಂಗಳೂರು ಸಿಟಿ ಆಯ್ತು, ಇವಾಗ ಬೆಂಗಳೂರು ರೂರಲ್ ಬೆಂಗಳೂರು ಆಯ್ತು. ಇವಾಗ ಬೆಂಗಳೂರು ಬಿಟ್ಟು ಈಗ ಮಾಲೂರಲ್ಲಿರೋರು ಕೂಡ ಕಿಡ್ನಾಪ್ಗಳು ಮಾಡೋ ಮಟ್ಟಿಗೆ ಬಂದಾರೆ. ನಾನು ಈ ವರ್ಷದ, ನೀವು ನಂಬ್ತೀರಾ ಇಲ್ಲ, ನಾನು ಈ ವರ್ಷದ ಜನವರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಂಬಳ 80,000 ಮಾಡಿ ಸಾರ್ ಅಂತ ನಾನು ರಿಕ್ವೆಸ್ಟ್ ಕೊಟ್ಟು ಬಂದೆ. ಮುಖ್ಯಮಂತ್ರಿಗಳು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಳ ಜಾಸ್ತಿ ಮಾಡಿಲ್ಲ, ಬದಲಿಗೆ ಮುಖ್ಯಮಂತ್ರಿ, MLAಗಳು, ಮಿನಿಸ್ಟ್ರು, ಆಪೋಸಿಷನ್ ಸ್ಪೀಕರ್ಗಳಿಗೆ ಸಂಬಳ ಜಾಸ್ತಿ ಮಾಡ್ಕೊಂಡ್ರು. ಇವ್ರಿಗೆ ಸಂಬಳ ಜಾಸ್ತಿ ಮಾಡಲ್ಲ. ಇವ್ರು ಸಂಬಳ ಜಾಸ್ತಿ ಮಾಡಿಲ್ಲ ಅಂತಂದ್ರೆ ಇವತ್ತು ನೋಡ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರೆ, ಹೋಮ್ ಮಿನಿಸ್ಟರ್ ಅವರೇ,
ಇವ್ರುಗಳಿಗೆ ಸಂಬಳ ಜಾಸ್ತಿ ಮಾಡಿಲ್ಲ. ನಾನು ಕೇಳಿದೆ ಸಂಬಳ ಜಾಸ್ತಿ ಮಾಡಿ ಅಂತ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ATM ರಾಬರಿ ಮಾಡ್ತಾನೆ, ಇನ್ನೊಬ್ಬ ಕಿಡ್ನಾಪ್ ಮಾಡಿ 18 ಲಕ್ಷ ಬಾಲೂರು ಚಲಪತಿ. ಆಹಾ, ಎಂತ ಮಟ್ಟಿಗೆ ತಂದಿಕ್ಕಿದ್ದೀರಾ ಈ ಪೊಲೀಸ್ ಇಲಾಖೆನ. ಅಲ್ಲ, ಪೊಲೀಸ್ ಕಾನ್ಸ್ಟೇಬಲ್ಗಳು ರಾಬರಿಗಳು ಮಾಡ್ತಾರೆ, ಕಿಡ್ನಾಪ್ಗಳು ಮಾಡ್ತಾರೆ, ಇನ್ಸ್ಪೆಕ್ಟರ್ಗಳು ಚಿನ್ನನ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾರೆ, ಡ್ರಗ್ಸ್ ಮಾಡ್ತಾರೆ, ಲಾಡಿ ಬೀಸ್ತಾರೆ, ಹೆಣ್ಮಕ್ಳ ಹತ್ರ ಅಸಭ್ಯವಾಗಿ ನಡ್ಕೊಂತಾರೆ. ಕೊಡಗಲಿ ಮುತ್ತುರಾಜು ರಿಯಲ್ ಎಸ್ಟೇಟ್ ಮಾಡ್ತಾನೆ. ಆಮೇಲೆ ದೇವನಹಳ್ಳಿ ಜಗದಾಂಬ 1 ಲಕ್ಷ ರೂಪಾಯಿ ಲಂಚ ಕೇಳಿ ತಗಲಾಕಂತಾಳೆ. ಏನಾಗ್ತಾ ಇದೆ ಪೊಲೀಸ್ ಇಲಾಖೆನಲ್ಲಿ? ಪೊಲೀಸ್ ಇಲಾಖೆನ ಇದು? ಕಳ್ಳರ ಇಲಾಖೆನ? ದರೋಡೆಕೋರರ ಇಲಾಖೆನ? ಆಮೇಲೆ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಆ ATM ಕಂಪನಿಯನ್ನ ಬ್ಯಾನ್ ಮಾಡಿ ಅಂತ. ರೀ ಸೀಮಂತ್ ಕುಮಾರ್ ಅವರೇ, ಸಾಲು ಸಾಲು ಬೆಂಗಳೂರಲ್ಲಿ ಇನ್ಸ್ಪೆಕ್ಟರ್ಗಳು ಒಂದೊಂದು ಕ್ರೈಮ್. ಒಬ್ಬನು ಡ್ರಗ್ ಮಾಡ್ತಾನೆ, ಒಬ್ಬನು ಲಾಡಿ ಬೀಸ್ತಾನೆ, ಒಬ್ಬನ ಹೆಂಡ್ರಿಗೆ ಒಡವೆ ಕದ್ದಿರೋ ಚಿಂದಲ್ಲಿ ಒಡವೆ ಮಾಡಿಸ್ಕೊಡ್ತಾನೆ, ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡ್ತಾನೆ. ಇನ್ನು ಅಲ್ರಿ ಸಾಲು ಸಾಲು. ಇನ್ನು ನೋಡಿದ್ರೆ ಇನ್ನ ಹೊಸ ಸ್ಟೋರಿ ನೋಡಿದ್ರೆ ATM ರಾಬರಿ. ಪೊಲೀಸ್ ಕಾನ್ಸ್ಟೇಬಲ್ಗಳು ATM ರಾಬರಿ ಮಾಡ್ತಾರೆ. ಇನ್ನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೋರಮಂಗಲದಲ್ಲಿ ಏನೋ ಕಾಲ್ ಸೆಂಟರ್ ಇವ್ರನ್ನ ಕಿಡ್ನಾಪ್ ಮಾಡಿ 18 ಲಕ್ಷ 19 ಲಕ್ಷ ವಸೂಲಿ ಮಾಡ್ತಾರೆ. ಹಾಗಾದ್ರೆ ಪೊಲೀಸ್ ಇಲಾಖೆನ ಬ್ಯಾನ್ ಮಾಡೋಣ? ಯಾವ ಕರ್ಮ ಬಂತು? ಯಾವ 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 ಸಮಾಜವನ್ನ ರಕ್ಷಣೆ ಮಾಡ್ಕೊಳಕ್ಕೆ ಯಾವ ಪೊಲೀಸ್ ಅವ್ರನ್ನ ಅಪಾಯಿಂಟ್ ಮಾಡಿದಿರಿ? ಆ ಪೊಲೀಸರೇ ಕಳ್ಳರಾಗಿದ್ದಾರೆ. ಯಾವ ಯಾವ ಜನಪ್ರತಿನಿಧಿಗಳಿಗೆ ನೀವು ಓಟ್ ಹಾಕಿದಾರೋ ಅವರೇ ಭ್ರಷ್ಟರಾಗಿದ್ದಾರೆ. ಈಗ ಈಗ ನೀವು ಓಟ್ ಹಾಕಿರೋ ಜನಪ್ರತಿನಿಧಿಗಳು ಭ್ರಷ್ಟರಾದಾಗ ಪೊಲೀಸ್ ಈಗ ಸಿಕ್ಕಿರೋ ಅಂತ ಕೇಸುಗಳಲ್ಲಿ ಸಾಲು ಸಾಲು ಪೊಲೀಸರು ಸಿಕ್ಕಾಕಂತವ್ರೆ. ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ಯಾರೋ ತೀರ್ಥಲಿಂಗ ಬೆಳಗಾಲ ಅಂತೆ ನಿಮ್ಮ ಅಪ್ಪ ಕೊಡ್ಸಿದಲೇ ಬೇವರ್ಸಿ. ಏನ್ ಲೇ ಅವ್ನ ಯಾರೋ ತೀರ್ಥಲಿಂಗ ನಿಮ್ ಹಿಂದೆ ನಿಂತಿರೋ ಕಾರಣ ನಿಮ್ಮ ಅಪ್ಪ ಕೊಡಿಸ್ದ. ನೀನು ಮತ್ತನ್ ಎಕಡ ಹಾಕ ನಿಮ್ಮಂತ ಬೇವರ್ಸಿಗಳಿರೋದ್ರಿಂದನೇ ಕಣಲೇ ಈ ತರ ಲೂಟಿ ನಡೀತಾ ಇರೋದು. ನಿಮಗೆ ಕೆಳಗಡೆ ಸೀಟ್ಸ್ ಇಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೇಳಕ್ ಸೀಟ್ಸ್ ಇಲ್ಲ, ಒಬ್ಬ ಇನ್ಸ್ಪೆಕ್ಟರ್ ಕೇಳಕ್ ಸೀಟ್ಸ್ ಇಲ್ಲ. ನನ್ನ ಹಿಂದೆ ನಿಂತಿರೋ ಕಾರು ಯಾರ್ದಂತೆ? ನಿಮ್ಮ ಅಪ್ಪನ್ ಕೊಡ್ಸಿದ್ದು. ಆಯ್ತಾ? ಬೇವರ್ಸಿಗಳ ನಿಮ್ಮ ಯೋಗ್ಯತೆಗೆ ಎಕಡ ಹೊಡಿಬೇಕು. ಇಂತ ಕಿತ್ತೋಗಿರೋ ಮೆಸೇಜ್ ಹಾಕೊಂಡೆ ಕಣಲೇ. ಅವ ಏನೋ ನಿಮ್ಗೆ ಟೋಪಿ ನಿಮ್ಮ ಹತ್ರ ಮತ ಹಾಕ್ಸ್ಕೊಳೋದು, ನಿಮ್ ತೆರಿಗೆ ತಿನ್ನೋದು, ಹೆಲಿಕಾಪ್ಟರ್ ತಗೊಳೋದು, ಪ್ರೈವೇಟ್ ಜೆಟ್ ತಗೊಳೋದು, 1000 ಕೋಟಿ ಡಿಕ್ಲೇರ್ ಮಾಡ್ಕೊಳೋದು. ಅವರು ರಾಜಕಾರಣಿಗಳಾಯ್ತು ಅಂದ್ರೆ ಪೊಲೀಸರು ಡಕಾಯಿತಿ ಮಾಡೋದು, ಲಾಡಿ ಬಿಚ್ಚೋದು, ಡ್ರಗ್ಸ್ ಮಾರೋದು, ನಿಮ್ಮನ್ನ ಹಿಡ್ಕೊಂಡು ನೀವ್ ಯಾವ್ದನ್ನ ಕೇಸಲ್ಲಿ ಸಿಕ್ಕಾಕೊಂಡು ಚೆನ್ನಾಗಿ ತೋಮ್ಸೋದು. ಕೆಳಗಡೆ ಸೀಟ್ಸ್ ಇದ್ರೆ ಸಿಸ್ಟಮ್ ಅನ್ನ ಕೇಳಿ ನೋಡು. ನನ್ನ ಹಿಂದೆ ನಿಂತಿರೋ ಕಾರು ನಾನ್ ಸಂಪಾದನೆ ಮಾಡಿದ್ದು, ನಮ್ಮ ಅಪ್ಪನ್ ಸಂಪಾದನೆ ಮಾಡಿದ್ದು ನಾನು. ಆಯ್ತಾ? ಓಕೆ, ಇಷ್ಟೇನಾ? ಎಂತ ಬೇವರ್ಸಿ ನನ್ ಮಕ್ಕಳು ಬರ್ತಾರೆ ನೋಡ್ರಿ. ಏನ್ ತೆವಳಿದೆ. ನನ್ನ ಹಿಂದೆ ನಿಂತಿರೋ ಕಾರು ಯಾರ್ದಂತೆ? ನಿಮ್ಮ ಅಪ್ಪನ್ ಕೊಡ್ಸಿದ್ದು. ಕೇಳಲೇ ಕೆಳಗಡೆ ಸೀಟ್ಸ್ ಇದ್ರೆ ಕೇಳು. ಸಿಸ್ಟಮ್ ಅಲ್ಲಿ ಏನಾಗ್ತಾ ಇದೆ, ಯಾವನ್ ದರೋಡೆ ಮಾಡ್ತಾವನೆ, ಯಾವನ್ ಹೆಲಿಕಾಪ್ಟರ್ ಅಲ್ಲಿ ರೈತರುಗಳು ಬೀದಿಲ್ ಕೂತವ್ರೆ. ಕಬ್ಬು ಬೆಳೆಗಾರ ರೈತರು, ಬೇರೆ ಬೇರೆ ರೈತರುಗಳು ಬೆಲೆ ಸಿಕ್ಕಿಲ್ಲ ಅಂತ ಬೀದಿಲ್ ಕೂತವ್ರೆ. ಕೆಳಗಡೆ ಸೀಟ್ಸ್ ಇದ್ರೆ ಅನ್ನ ಹಾಕ ರೈತರು 3000 ಜನ ನೇಣ್ ಹಾಕೊಂಡ್ರೆ. ಬೇವರ್ಸಿಗಳ ನನ್ನಿಂದೆ ನಿಂತಿರೋ ಕಾರಣ ನಿಮ್ಮ ಅಪ್ಪ ಕೊಡಿಸ್ದ. ಆಯ್ತಾ? ಕೆರ ಕಿತ್ತೋಗುತ್ತೆ. ಬೇವರ್ಸಿಗಳ ನಿಮ್ಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ATM ರಾಬರಿ ಮಾಡೋದು ಒಂದು ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ಲ. ಇಲ್ಲಿ ಬಂದ್ಬಿಟ್ಟು ನೀನ್ ಹಿಂದೆ ನಿಂತಿರೋದು DK ಶಿವಕುಮಾರ? ಇಲ್ಲ, ನಿಮ್ಮ ಅಪ್ಪ ಕೊಡಿಸ್ದ. ಹೋಗ್ ಕೇಳೋ. ಅಯ್ಯೋ ನಿನ್ನ ಎಂತ ಲೆಕ್ಕ ಹಾಕೊಳ್ರಿ. ಎಂತ ಹೊಟ್ಟೆವರಿ ಹಲ್ಕಟ್ಟು ನಾಯಿಗಳು. ನಿನ್ನ ಮಕ್ಕ ಕನಿಷ್ಠ ಕರ್ನಾಟಕದಲ್ಲಿ ಕೇಳೋ ಅಂತ ಗಂಡು ಮಕ್ಳಿದೀವಿ. ಬೇವರ್ಸಿಗಳ ಮನೇಲಿ ಏನೋ ಉಂಡೆ ಮುದ್ದೆ ಮಾಡಾಕ್ತಾರೆ, ತಿಂದುಬಿಟ್ಟು ಅದನ್ನ ತೇಗಕ್ಕೆ ಇಲ್ಲಿ ಬಂದು ನಿಮ್ಮ ಅಪ್ಪಂದು ಹಿಂಗಡೆ ನಿಂತಿರೋ ಕಾರು, ಇಲ್ಲಿ ನಿಂತಿರೋ ಗಾಡಿಗಳು 1 ಡಜನ್ ಗಾಡಿಗಳವೆ. ಇದು ಎಲ್ಲ ಅದು DK ಶಿವಕುಮಾರ್, ಇದು CM ಸಿದ್ದರಾಮಯ್ಯ ಕೊಡ್ಸದ್ನಾ? ಲೇ ಜಾಂಡ ಎಲ್ಲ ಜಾಂಡ ಕೀಳಕ್ ಸರಿ ನಿಮ್ಮಂತವ್ರೆಲ್ಲ. ಈ ಜಾಂಡ ಮಾತುಗಳಿಗೆ ಏನು ಕಮ್ಮಿ ಇಲ್ಲ. ನಾನು ಹಿಂದೆ ನಿಂತಿರೋ ಕಾರು DK ಶಿವಕುಮಾರ. ನನಗೆ DK ಶಿವಕುಮಾರ್ 60 ಲಕ್ಷ ನಾಮ ಇಟ್ಟ ಆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ. ಆ DK ಶಿವಕುಮಾರ್ ಮೊನ್ನೆ ಬುಕ್ಗೆ ರಾಹುಲ್ ಗಾಂಧಿ ಮಾಡಿರೋ ನಾಟ್ ಫಾರ್ ಸೇಲ್ ಬುಕ್ಗೆ 100 ರೂಪಾಯಿ ಕಲೆಕ್ಟ್ ಮಾಡಿರೋ DK ಶಿವಕುಮಾರ್ 1 ಕೋಟಿ ರೂಪಾಯಿ ಕಾರನ್ನ ನನಗ್ ಕೊಡಿಸ್ತಾನ? ಎಂತ ಬೇವರ್ಸಿಗಳು ಕಣ ನೀವು. ಅದಕ್ಕೆ ನೀವೆಲ್ಲ ಅಲ್ಲೇ ಇರೋದು. ನೀವು ಜೀವನದಲ್ಲಿ ಯಾವತ್ತು ಇಂಥ ಕಾರಲ್ಲಾಗರೋ ಇಂಥ ಕಾರ್ ನೆರಳು ಕೂಡ ನಿಮ್ಮ ಮೇಲೆ ಬೀಳಲ್ಲ. ಕಾರಣ ಯಾಕೆ ಅಂತಂದ್ರೆ ನಿಮ್ಮ ಯೋಚನೆಗಳು ಎಲ್ಲ ಕಿತ್ತೋಗಿರೋ ಅಂತದ್ದು. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಅವ್ನು ಯಾವನ ಆಗ್ದ ಈ ಕಾರು DK ಶಿವಕುಮಾರ್ ಕೊಡ್ಸಿದಂತೆ. ಅವನ ಕಣಲಿ
ಏನ್ ಡಿ ಕೆ ಶಿವಕುಮಾರ್ ತೀಟೆ? ನಾನೇನು ಬೀದಿಲಿ ನಿಂತ್ಕೊರೋ ಬಿಕಾರಿ ಬೇವರ್ಸಿ? ಬೆಳಗ್ಗೆ ತಿಂದುಬಿಟ್ಟು ಕಾಫಿ ಕುಡ್ದು ಇಲ್ಲಿ ಬಂದು ವಾಂತಿ ಮಾಡು, ಕೆರ ಕಿತ್ತೋಗುತ್ತೆ ಬೇವರ್ಸಿ ನನ್ ಮಕ್ಳ. ಅಲ್ಲಿ ATM ಅಲ್ಲಿ 7 ಕೋಟಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ರಾಬ್ರಿ ಮಾಡೋನೆ ಬೇವರ್ಸಿ. ನಿನ್ ಯೋಗ್ಯತೆಗೆ ಎಕಡ ಹಾಕ. ನಿನ್ ಕೆಳಗಡೆ ಸೀಟ್ಸ್ ಇದ್ರೆ ಕೇಳಲೇ ಬೇವರ್ಸಿ. ಅದು ಬಿಟ್ಬಿಟ್ಟು ನೀನ್ ಹಿಂದೆ ನಿಂತಿರೋ ಕಾರು ನಿಮ್ಮ ಅಪ್ಪ ಕೊಡಿಸ್ದ ನನಗೆ. ಏನ್ ಹೇಳ್ಬೇಕು? ಅಲ್ಲ ಲೇ, ಕರ್ನಾಟಕದಲ್ಲಿ ಗಂಡು ಮಗ ತರ ಏನೇ ವಿಚಾರ ಬಂದು ಗಂಡು ಮಗನ ತರ ಮಾತಾಡ್ತೀನಿ ಬೇವರ್ಸಿ. ಕೆರ ಕಿತ್ತೋಗ ಗಂಟ ಹೊಡಿಬೇಕು ನಿಮ್ಮಂತ ಬೇವರ್ಸಿಗಳಿಗೆ. ಸಾಲು ನೋಡು, ರೈತರು ಬೀದಿಲಿ ನಿಂತ್ಕೊಂಡಿದ್ರೆ ಮಿನಿಸ್ಟರ್ಗಳು ಹೆಲಿಕಾಪ್ಟರ್ ತಗೊಳ್ತಾವ್ರೆ. ಮನೇಲಿ ಹಾಕೋ ಊಟ ಮಾಡಿ ಇಲ್ಲಿ ಬಂದು ಕಾರ್ ಯಾರು ಕೊಡ್ಸಿದ್ರು, ನನ್ ಚಡ್ಡಿ ಯಾರು ಕೊಡ್ಸಿದ್ರು ಹೇಳ್ಬೇಕೇನಾ? ನಾನು ಹಾಕೊಂಡ್ರು ಒಳಗಡೆ ಹಾಕೊಂಡ್ರು ಅಂತ ಅಂಡರ್ವೇರ್ ಯಾರು ಕೊಡ್ಸಿದ್ರು ಹೇಳ್ಬೇಕಾ? ಬನೀನ್ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದು ರೆಡ್ ಕಲರ್ 1 ಡಜನ್ ಬನೀನ್ ಕೊಟ್ಟಿದ್ರು, ಓಕೆನಾ? ಇನ್ನೇನೇನು ಹೇಳ್ಬೇಕಾ? ಅಂಡರ್ವೇರ್ ಯಾರು ಕೊಡ್ಸಿದ್ರು ಹೇಳ್ಬೇಕೇನೋ? ಅಲ್ಲೇ ಬೇವರ್ಸಿ ಅಂತ ಅಲ್ಲ, ನಿನ್ನಂತ ಬೇವರ್ಸಿಗಳಿರೋದಕ್ಕೇನೆ ಈ ರಾಜಕಾರಣಿಗಳು, ಈ ಅಧಿಕಾರಿಗಳು ಈ ಮಟ್ಟಕ್ಕೆ ಲೂಟಿ, ATM ರಾಬರಿ, ಕಿಡ್ನಾಪ್, ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡ್ಕೊಡ್ತಾರೆ, ಲಾಡಿ ಬೀಸ್ತಾರೆ ಹೆಣ್ಮಕ್ಳು ಬಂದ್ರೆ. DJ ಹಳ್ಳಿ ಸುನೀಲ, ನಿನ್ನ ಕೆಳಗಡೆ ಸೀಟ್ಸ್ ಇದ್ರೆ ಯಾವನ್ನಾದ್ರೂ ಒಂದು ವಿಡಿಯೋ ಮಾಡಾಕೋ. ನಿನಗೆ ಕೆಳಗಡೆ ಸೀಟ್ಸ್ ಇದ್ರೆ ಹಿಂದ್ಗಡೆ ನಿಂತಿರೋ ಕಾರ್ ನಿಮ್ ತಾತ ಕೊಡ್ಸಿದ್ದು. ಡಿ ಕೆ ಶಿವಕುಮಾರ್ ಕೊಡ್ಸಕ್ಕೇನಾ? ಡಿ ಕೆ ಶಿವಕುಮಾರ್ಗೆ ತೀಟೆನಾ ನನಗೆ ಗಾಡಿ ಕೊಡ್ಸಕ್ಕೆ? ಸದ್ಯ ಡಿ ಕೆ ಶಿವಕುಮಾರ್ ಇವಾಗ CM ಆಗ್ಬೇಕು ಹೊಳ್ತಾರೆ. ಸದ್ಯ ಅದನ್ನ ನೋಡ್ಕೊಂತಾನೆ ಪಾಪ. ನನಗ್ ಕಾರ್ ಕೊಡ್ಸದ? ನನಗ್ 3 ನಾಮಾಯಿಕ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಖರ್ಚುಗಳನ್ನ ಕೊಡ್ತೀನಿ ಅಂತೇಳಿ ಖರ್ಚೇ ಕೊಡಿಲ್ಲ. ನಾನು ಕೇಳಕ್ಕೂ ಹೋಗಿಲ್ಲ. ಯಾಕೆ ಅಂತಂದ್ರೆ ನನಗೆ ದುಡಿಯೋ ಕೆಪಾಸಿಟಿ ಇದೆ. ಏನು ಅಂತ ಕಾಲೇಜ್ ಡ್ರಾಪ್ ಔಟ್ಗಳು, ಯೂನಿವರ್ಸಿಟಿ ಡ್ರಾಪ್ ಔಟ್ಗಳು ಡೆಪ್ಯೂಟಿ CM ಆಗ್ಬೇಕಾರೆ, ಕ್ರಿಮಿನಲ್ಸ್ ಆಗ್ಬೇಕಾರೆ ನಮಗೂ ಒಂದು ಡಿಗ್ರಿ ಅಂತ ಐತೆ, ನಮಗೂ ದಮ್ಮು ತಾಕತ್ ಐತೆ, ನಮಗ್ ಮಾಡೋ ಕೆಪಾಸಿಟಿ ಇದೆ. ಓಕೆ, ಏನ್ಯೋ ಇಂಥ ಬೇವರ್ಸಿಗಳು ಇದ್ದೇ ಇರ್ತಾರೆ ನೋಡ್ರಿ. ಅವನಿಗೆ ಹಿಂಗಡೆ ಇರೋ ಕಾರ್ ನೋಡಿ ಎಷ್ಟು ಹೊಟ್ಟೆವರಿ. ಲೇ, 1 ಕೋಟಿ ರೂಪಾಯಿ ಕಾರೋ ಲೇ ಬೇವರ್ಸಿ, 1 ಕೋಟಿ ರೂಪಾಯಿ ಕಾರದು. ನಿನ್ನ ಹೋಗ, ಅವ್ನು ಹೆಲಿಕಾಪ್ಟರ್ ತಗೊಂಡ ಕೇಳಿ ಎಲ್ಲಿಂದ ತಗೊಂಡ ಅಂತ. ಅವ್ನು ಯಾವನ ಮಿನಿಸ್ಟರ್ ಹೆಲಿಕಾಪ್ಟರ್ ತಗೊಂಡಲ್ಲೇನೋ? ಕೆಳಗಡೆ ಸೀಟ್ಸ್ ಇದ್ರೆ ಕೇಳೋ. ಹೆಲಿಕಾಪ್ಟರ್ಗೆ ದುಡ್ಡೆಲ್ಲಿಂದ ಬಂತು ಅಂತ ಬೇವರ್ಸಿ. ನಿನ್ ದುಡ್ಡೇ ಅದು. ಕರ್ನಾಟಕದ 7 ಕೋಟಿ ಕನ್ನಡಿಗರ ದೇಪಿರೋ ದುಡ್ಡೇ ಅದು ಹೆಲಿಕಾಪ್ಟರ್. ಅರ್ಥ ಆಯ್ತಾ? ಅಯ್ಯೋ ನೀನು ಮಕ್ಕಳ ಎಲ್ಲಿಂದ ಓದ್ತಿರೋ? ಎಲ್ಲಿಂದ ಅವನು ಹೆಲಿಕಾಪ್ಟರ್ನ ಸೌಕರ್ರೆ ಯಾಕೆ ಹೇಳು? ಗುಂತನ ಹಾಕೊಂಡು ಇಲ್ಲಿ ಮೆಸೇಜ್ ಹಾಕ್ರೆ ನಾವು ಗುಮ್ಮಾರೆ. ಓಕೆ, ನಾವೇನ್ ಕಮ್ಮಿ ಇಲ್ಲ. ಓಕೆ, ಹಿಂದ್ಗಡೆ ಕಾರು ಡಿ ಕೆ ಶಿವಕುಮಾರ್. ಏನ್ ಡಿ ಕೆ ಶಿವಕುಮಾರ್ ತೀಟೆ? ಡಿ ಕೆ ಶಿವಕುಮಾರ್ ಅವನ್ ಮಗನ್ ಕೊಡ್ಸ್ಕೆ ಅಂತಾನೆ. ನನಗೆ ಯಾಕೆ ಕೊಡಿಸ್ತೇನೆ? ನನಗೆ ಕೊಡ್ಸೋದು ಈಸ್ಕೊಳಲ್ಲ. ಯಾಕೆ ಅಂತಂದ್ರೆ ಸ್ವಾಭಿಮಾನದಲ್ಲಿ ಬದುಕೋ ಜಗದೀಶ. ಲೇ ಬೇವರ್ಸಿ. ಓಕೆ, 1 crore rupees ಕಾರು ಡಿ ಕೆ ಶಿವಕುಮಾರ್ ಕೊಡ್ಸ್ತಾನೆ. ಡಿ ಕೆ ಶಿವಕುಮಾರ್ ಕೊಡ್ಸಕ್ ತೀಟೆ ಡಿ ಕೆ ಶಿವಕುಮಾರ್ಗೆ. ಇಲ್ಲ ನೀನ್ ಕೊಡ್ಸು ಬೇವರ್ಸಿ ತಗೊಂಬಂದು. ಆ ಕಾರಿನ ನೆರಳು ಕೂಡ ನಿನ್ನಂತವ್ರ ಮೇಲೆ ಬೀಳಲ್ಲ ಬೇವರ್ಸಿ ತಗೊಂಬಂದು. ನೋಡ್ರಿ, ನಾನು ATM ರಾಬರಿ ಬಗ್ಗೆ, ಮಾಲೂರ್ ಕಾನ್ಸ್ಟೇಬಲ್ ಚಲಪತಿ ದೇಪಿರೋ ದುಡ್ಡು ಬಗ್ಗೆ ಮಾತಾಡ್ತಾ ಇದ್ದೆ. ಹಿಂದ್ಗಡೆ ನಿಂತಿರೋ ಕಾರ ನಿಮ್ಮ ಅಪ್ಪ. ಹಂಗಾರೆ ಈ ಕಾರು ಡಿ ಕೆ ಶಿವಕುಮಾರ್, ಈ ಮನೆ ಯಾರು ಕಟ್ಸ್ಕೊಟ್ಟಿದ್ದು? ಸಿದ್ದರಾಮಯ್ಯನಾ? ಲೇ ಬೇವರ್ಸಿ. ಎಂತ ಇದು ಗ್ಲಾಸು ಮೋಸ್ಟ್ಲಿ ಸತೀಶ್ ಜಾರಕಿಹೊಳಿ ಕೊಡ್ಸಿರ್ಬೇಕು. ಹಾಕೊಂಡ್ರು ಅಂಡರ್ವೇರು ಮೋಸ್ಟ್ಲಿ ಏನೋ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಕೊಡ್ಸಿರ್ಬೇಕು. ಲೇ ಬೇವರ್ಸಿಗಳ ಏನ್ ದಾನ ಧರ್ಮದಲ್ಲಿ ಬದುಕೋ ವ್ಯಕ್ತಿನ ನಾನು. ಆಮೇಲೆ ನೀವು ಓಟ್ ಹಾಕಿ ನಿಮ್ ದುಡ್ಡನ್ನೇ ದೇಪ ರಾಜಕಾರಣಿಗಳು, ಅಧಿಕಾರಿಗಳು ಕಾರ್ ಕೊಡ್ಸೋ ಲೆವೆಲ್ ಅವ್ರ. ನಿಮ್ಮ ಚಡ್ಡಿ ಬಿಡಲ್ಲ. ನಾನ್ ಮಾತಾಡ್ತಾ ಇರೋದಕ್ಕೆ ನಿಮ್ ಮೈ ಮೇಲೆ ಬಟ್ಟೆ ಚಡ್ಡಿ ಬಿಟ್ಟವ್ರೆ. ಆ ಚಡ್ಡಿನೂ ಮತ್ತೆ ಬಟ್ಟೆಗಳನ್ನೂ ಮಾರ್ಕೊಂಡ್ಬಿಡ್ತಾರೆ. ಓಕೆ, ಅಂತ ರಾಜಕಾರಣಿಗಳು ಇವತ್ತು ಬರೀ ರಾಜಕಾರಣಿಗಳೇ ಅಲ್ಲ, ಇವನ್ ಅಧಿಕಾರಿಗಳು ಕೂಡ ಅದೇ ಮಟ್ಟಕ್ಕೆ ಕೆಳಗೆ ಬಿದ್ದೋಗಿದೆ. ಸಾಲು ಪೊಲೀಸರು ಡಕಾಯಿತಿ, ರಾಬರಿ, ಕಳ್ಳತನ, ಲಾಡಿ ಬಿಚ್ಚೋದು, ಡ್ರಗ್ಸ್ ಮಾರೋದು, ಕದ್ದಿರೋ ಚಿನ್ನದಲ್ಲಿ ಒಡವೆ ಮಾಡಿಸ್ಕೊಳೋದು, ಕೋಟಿ ಲಂಚ ತಗೊಳೋದು, ಪಬ್ಬು ಬಾರ್ಗಳಿಂದ ರಿಯಲ್ ಎಸ್ಟೇಟ್ ಮಾಡೋದು, ಈ ಮಟ್ಟಕ್ಕೆ ಬಂದವ್ರೆ. ಇನ್ನ ಕೆಳಗಡೆ ಅಂಡು ಸೀದಿಲ್ಲವಲ್ಲ ನಿಮ್ಗೆ. ನಾನು ಇದನ್ನ ಮಾತಾಡ್ತೀನಿ. ಹಿಂದ್ಗಡೆ ಅಂದ್ರೆ ಗಾಡಿ ಮತ್ತೆ ಈ ಬುಲೆಟ್ ಯಾರು ಕೊಡ್ಸಿದ್ದು? ಸತೀಶ್ ಜಾರಕಿಹೊಳಿನ? ಈ ಹೋಂಡಾ ಆಕ್ಟಿವಾ ದಿನೇಶ್ ಗುಂಡೂರಾವ? ಲೇ ಎಲ್ಲಿಂದ ಬಂದಿರೋ? ಲೇ ಯಾವ ಸೀಮೆನೋ ನಿಮ್ದಲ್ಲ ಬೇವರ್ಸಿಗಳ? ಹಂಗಾರೆ ಇದ್ಯಾರು ಕೊಡ್ಸಿದ್ದು? ಲಕ್ಷ್ಮೀ ಹೆಬ್ಬಾಳ್ಕರ? ಲೇ ಬೇವರ್ಸಿ.
ಅಯ್ಯೋ ದೇವ್ರೆ, ಇಂಥ ದರಿದ್ರ ಮುಂಡೆವಿರೋವರೆಗೂ ನಮ್ಮ ಕರ್ನಾಟಕನೂ ಉದ್ಧಾರ ಆಗಲ್ಲ. ಅಲ್ಲ ಲೆಕ್ಕ ಹಾಕೊಳ್ಳಿ, ಲೆಕ್ಕಾಚಾರ ಕೇಳ್ತಿರೋದು ನಾನು. ನೀವು ನಿಂತಿರೋ ಗಾಡಿ ಅಲ್ಲ ಹೋಗ್ಲಿ, ಗಾಡಿ ಯಾವಾಗ ತಗೊಂಡಿರೋ ಹೋಗಿ. ಡಿ ಕೆ ಶಿವಕುಮಾರ್ಗೇನೋ ಏನ್ ಸುರಿತದ ದುಡ್ಡು ನನ್ ಕೊಡ್ಸಕ? ನನ್ ದುಡ್ಡೇ ನನ್ ಕೊಡಿಲ್ಲ, ಕಾರ್ ಕೊಡಿಸ್ತಾನ? ಲೇ ಬೇವರ್ಸಿ ತಗೊಂಬಂದು ಏನ್ ಹೇಳೋದ್ ಗುರು? ಒಂಥರ ಇವ್ರುಗಳಿಗೆ ಅದೇನ್ ಹೇಳ್ತಾರಲ್ಲ, ಮನೇಲಿ ಊಟ ಹಾಕ್ತಾರೆ ತಿನ್ಕೊಂಡು ಈ ಕೆಳಗಡೆ ಸೀಟ್ಸ್ಗಳಿಗೆ ಇರುವೆ ಬಿಟ್ಕೊಂಡ್ರಾಗ ಮಾತಾಡೋ ಮಾತುಗಳಿವೆಲ್ಲ. ನಾವ್ ಇಂಥವೆಲ್ಲ ಬೇಜಾನ್ ನೋಡಿದೀವಿ. ನೋಡಿ ಈ ಮಟ್ಟಕ್ಕೆ ಬೆಳೆದರಲ್ಲೇ ಬೇವರ್ಸಿ. ಅರ್ಥ ಆಯ್ತೇನೋ? ಏನೇ ಸ್ನೇಹಿತರೆ, ಕರ್ನಾಟಕದಲ್ಲಿ ಸಾಲು ಪೊಲೀಸರು, ಇಡೀ ಪೊಲೀಸ್ ವ್ಯವಸ್ಥೆ ಗಬ್ಬು ನಾತ ಹೊಡಿತಾ ಇದೆ. ಪೊಲೀಸ್ ಅವರೆಲ್ಲ ದರೋಡೆಕೋರರು, ಕಳ್ಳರು, ATM ಲೂಟಿ ಮಾಡೋದು, ಕಿಡ್ನಾಪ್ ಮಾಡೋದು, ಗಾಂಜಾ ಮಾರೋದು, ಡ್ರಗ್ಸ್ ಮಾರೋದು, ರಿಯಲ್ ಎಸ್ಟೇಟ್ ಮಾಡೋದು, ಏನೇನು ಮಾಡಬಾರ್ದು ಎಲ್ಲ ಮಾಡ್ತಾವ್ರೆ. ಇಡೀ ಪೊಲೀಸ್ ವ್ಯವಸ್ಥೆ ಹಾಳಾಗಿದೆ. ಈ ಹಾಳಾಗಿರೋ ವ್ಯವಸ್ಥೆಯನ್ನ ಸರಿ ಮಾಡಲಿಲ್ಲ ಅಂತಂದ್ರೆ ನೀವಂತೂ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಂಡಿದ್ದೀರಾ. ಇನ್ನು ಮುಂದೆ ಬರೋ ನಿಮ್ಮ ಪೀಳಿಗೆ, ನಿಮ್ಮ ಮಕ್ಕಳು ಕೂಡ ನೆಮ್ಮದಿಯಾಗಿ ಇರೋದಿಲ್ಲ ಅಂತ ಹೇಳುತ್ತಾ, ನೆನ್ನೆ ATM ರಾಬರಿನಲ್ಲಿ ಗೋವಿಂದರಾಜ ನಗರದ ಅಣ್ಣಪ್ಪ ನಾಯಕ ಸಿಕ್ಕಾಕೊಂಡ್ರೆ, ಇವತ್ತು ಮಾಲೂರಿನ ಚಲಪತಿ 18.9 ಲಕ್ಷ ಕಿಡ್ನಾಪ್ ಮಾಡಿ ದರೋಡೆ ಮಾಡಿರೋ ಕೇಸಲ್ಲಿ ಮಾಲೂರ್ ರೂರಲ್ ಪೊಲೀಸ್ ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ ಚಲಪತಿ ಅರೆಸ್ಟ್ ಆಗಿದ್ದಾನೆ. ಏನ್ ದರಿದ್ರ ಹೊಡೆದಿದ್ಯೋ ಪೊಲೀಸ್ ಇಲಾಖೆಗೆ? ಅಥವಾ ನೀವಿರೋದೇ ಈ ತರನಾ? ಅಟ್ಲೀಸ್ಟ್ ಇವಾಗ್ಲಾದ್ರು ಪೊಲೀಸ್ ಇಲಾಖೆನಲ್ಲಿ ಎಂತೆಂತ ಕ್ರಿಮಿನಲ್ಸ್ ಗಳಿದ್ದಾರೆ ಅಂತ ಹೊರಗಡೆ ಬರ್ತಾ ಇದೆ. ದ ಡೇ ಇಸ್ ನಾಟ್ ಫಾರ್ ನಮಗೆ ಕಳ್ಳರು ದರೋಡೆಕೋರರಿಂದ ಪೊಲೀಸ್ ಇಲಾಖೆಯಿಂದ ಅತಿ ಹೆಚ್ಚಿನ ತೊಂದರೆ ಇದೆ ಅಂತ ತಿಳ್ಕೊಳ್ಳುವಂತ ದಿನಗಳು ಹತ್ರ ಬರ್ತಾ ಇದೆ. ದ ಹೋಮ್ ಮಿನಿಸ್ಟ್ರಿ ಇಸ್ ಸ್ಲೀಪಿಂಗ್, ಚೀಫ್ ಮಿನಿಸ್ಟ್ರಿ ಇಸ್ ಬಿಸಿ. ಅವ್ರ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲಿ ಅವ್ರು ಬಿಸಿ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಹೇಳೋದು ಮರ್ತೋಗ್ಬಿಟ್ಟೆ. ಓಕೆ, ರಿಗಾರ್ಡಿಂಗ್ ಇದು ಐ ಥಿಂಕ್ ಬನ್ನೇರ್ಘಟ್ಟಲ್ಲಿರೋ ಆಸ್ಪತ್ರೆ ಕತೆ ನೋಡಿದ್ರಲ್ಲ, ಸೇರ್ಕೊಂಡರು. ಇವತ್ತು ಆಸ್ಪತ್ರೆಗಳು ಥೇಟ್ ಸಾವಿನ ಮನೆಗಳಾಗಿ ಮಾರ್ಪಟ್ಟಿದೆ. ನಾನೊಂದು ಪೋಸ್ಟ್ ಹಾಕಿದೆ ನಿಮ್ಗೆ. 50 ಲಕ್ಷ ಖರ್ಚು ಮಾಡಿ ಒಂದು ತಾಯಿ ಸತ್ತೋಗಿದ್ದಾಳೆ. ಏನೋ ಅದ್ರ ಬಗ್ಗೆ ನಂತರ ಮಾತಾಡ್ತೀನಿ. ಪೊಲೀಸ್ ಇಲಾಖೆ ಈ ಮಟ್ಟಕ್ಕೆ ಎಕ್ಕುಟ್ಟು ಹೋಗಿದೆ. ಓಕೆ, ಬರೀ ಕಳ್ಳರು ದರೋಡೆಕೋರರೇ ಈ ಪೊಲೀಸ್ ಇಲಾಖೆನಲ್ಲಿ ಸೇರ್ಕೊಂಡಿದ್ದಾರೆ. ಒಬ್ಬೊಬ್ಬರೇ ಸಿಕ್ಕಾಕೊಳ್ತಾ ಇದ್ದಾರೆ. ಏನೋ ಇಂಥ ದರಿದ್ರ ವ್ಯವಸ್ಥೆಯನ್ನ 78 ವರ್ಷಗಳ ನಂತರ ಈಗ ಹೇಳಲೇಬೇಕಾಗತ್ತೆ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಎಲ್ಲ ಕಳ್ಳರು ದರೋಡೆಕೋರರು ಭ್ರಷ್ಟ ಕೈಗೆ ಸಿಕ್ಕಿದೆ ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಾವು ಹಾಕೊಂಡ್ರು ಕನ್ನಡಕ ಒಂದು ಮಿನಿಸ್ಟರ್ ಕೊಡ್ಸಿದಂತೆ, ಕಾರ್ ಇನ್ನೊಬ್ಬರು ಕೊಡ್ಸಿದ್ದು, ಗಾಡಿ ಇನ್ನೊಬ್ಬರು ಕೊಡ್ಸಿದ್ದು, ಮನೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ತೆವಳಿರುವಂತ ಬೇವರ್ಸಿಗಳಿದ್ದಾರೆ. ಧನ್ಯವಾದಗಳು. ನನ್ನ ಕೈಲಾಗಿದ್ದ ನಾನು ಮಾಡ್ತೀನಿ. ಅವ್ರು ಏನೇ ಹೇಳ್ಕೊಳ್ಳಿ, ವಿ ಡೋಂಟ್ ಕೇರ್ ಫಾರ್ ಇಟ್. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಟೇಕ್ ಕೇರ್. ಕಣದಲ್ಲೂ ಕನ್ನಡ.